ಒಂದು ಹಳ್ಳಿಯಲ್ಲಿ ರಮೇಶ್ ಎಂಬ ಶ್ರಮಜೀವಿ ರೈತನಿದ್ದ. ಅವನಿಗೆ ಪೂರ್ವಿಕರಿಂದ ಬಂದ ಸುಮಾರು 5 ಎಕರೆ ಫಲವತ್ತಾದ ಕೃಷಿ ಭೂಮಿ ಇತ್ತು. ವರ್ಷದಿಂದ ವರ್ಷಕ್ಕೆ ಅಕ್ಕಿ, ಜೋಳ, ರಾಗಿ, ತರಕಾರಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದ. ಆದರೆ ಕೆಲ ವರ್ಷಗಳಿಂದ ಹವಾಮಾನ ವೈಪರೀತ್ಯ, ಮಳೆಯ ಕೊರತೆ, ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದಿರುವುದು, ಗೊಬ್ಬರ ಮತ್ತು ಔಷಧಿಗಳ ಬೆಲೆ ಏರಿಕೆಯಿಂದ ಕೃಷಿಯಲ್ಲಿ ನಷ್ಟವೇ ಹೆಚ್ಚಾಗತೊಡಗಿತು. ಬೆಳೆ ಚೆನ್ನಾಗಿ ಬಂದರೂ ಮಾರುಕಟ್ಟೆಯಲ್ಲಿ ಬೆಲೆ ಇರಲಿಲ್ಲ. ಸಾಲಗಳು ಹೆಚ್ಚಾಗುತ್ತಿದ್ದವು. ಅನೇಕ ಬಾರಿ ಆತ ಇನ್ನು ಕೃಷಿಯನ್ನೇ ಬಿಡಬೇಕು ಎಂದು ಯೋಚಿಸಿದ. ಆದರೆ ಅವನ ಮನಸ್ಸು ಅದನ್ನು ಒಪ್ಪಲಿಲ್ಲ. ಭೂಮಿ ಎಂದಿಗೂ ರೈತನನ್ನು ಕೈಬಿಡುವುದಿಲ್ಲ. ಹೊಸ ದಾರಿ ಹುಡುಕಬೇಕು ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡ. ಅವನ ಜಮೀನಿನ ಒಂದು ಮೂಲೆಯಲ್ಲಿ ಹಳೆಯದಾದ ಒಂದು ಕೆರೆ ಇತ್ತು. ಹಲವು ವರ್ಷಗಳಿಂದ ಅದನ್ನು ಯಾರೂ ಬಳಸುತ್ತಿರಲಿಲ್ಲ. ಕಳೆಗಿಡಗಳು ಬೆಳೆದಿದ್ದವು. ಊರಿನವರು ಅದನ್ನು ಹಾಳು ಕೆರೆ ಎಂದು ಕರೆಯುತ್ತಿದ್ದರು. ಒಂದು ದಿನ ಕೃಷಿ ಇಲಾಖೆಯ ಅಧಿಕಾರಿಯೊಬ್ಬರು ತಾವರೆ ಕೃಷಿಯ ಬಗ್ಗೆ ಮಾಹಿತಿ ನೀಡಿದರು. ತಾವರೆ ಹೂಗಳಿಗೆ ದೇವಸ್ಥಾನಗಳು, ಮದುವೆಗಳು, ಹೋಟೆಲ್ಗಳು ಹಾಗೂ ಔಷಧಿಯ ತಯಾರಿಕೆಯಲ್ಲಿ ಉತ್ತಮ ಬೇಡಿಕೆ ಇದೆ ಎಂದು ತಿಳಿಸಿದರು. ರಮೇಶ್ ಹೊಸ ಪ್ರಯೋಗ ಮಾಡಲು ನಿರ್ಧರಿಸಿದ. ಮೊದಲು ಕೆರೆಯನ್ನು ಸ್ವಚ್ಛಗೊಳಿಸಿದ. ಕಳೆಗಳನ್ನು ತೆಗೆದು ನೀರನ್ನು ಸರಿಯಾಗಿ ತುಂಬಿಸಿದ. ಉತ್ತಮ ಗುಣಮಟ್ಟದ ತಾವರೆ ಬೀಜಗಳನ್ನು ತಂದು ನೆಟ್ಟನು. ಆರಂಭದಲ್ಲಿ ಕೆಲವರು ಅವನನ್ನು ಹಾಸ್ಯ ಮಾಡಿದರು. ಅಕ್ಕಿ ಬೆಳೆಯಲಾಗದವನು ತಾವರೆ ಬೆಳೆಸಿ ಏನು ಸಾಧಿಸುತ್ತಾನೆ ಎಂದು ಕೆಲವರು ನಕ್ಕರು. ಆದರೆ ರಮೇಶ್ ಯಾರ ಮಾತಿಗೂ ಕಿವಿ ಕೊಡಲಿಲ್ಲ. ತಾಳ್ಮೆಯಿಂದ ಕೆರೆ ನಿರ್ವಹಣೆ ಮಾಡುತ್ತಿದ್ದ. ಕೆಲವು ತಿಂಗಳುಗಳ ನಂತರ ಕೆರೆ ತುಂಬೆಲ್ಲ ಗುಲಾಬಿ ಮತ್ತು ಬಿಳಿ ಬಣ್ಣದ ತಾವರೆ ಹೂಗಳು ಅರಳಿದವು. ಆ ದೃಶ್ಯವೇ ಮನಮೋಹಕವಾಗಿತ್ತು. ದೇವಸ್ಥಾನಗಳಿಂದ ಪ್ರತಿದಿನ ತಾವರೆ ಹೂಗಳಿಗೆ ಬೇಡಿಕೆ ಬರತೊಡಗಿತು. ವ್ಯಾಪಾರಿಗಳು ನೇರವಾಗಿ ಅವನ ಮನೆಗೆ ಬಂದು ಹೂಗಳನ್ನು ಖರೀದಿಸುತ್ತಿದ್ದರು. ಒಂದು ಹೂಗೆ ಉತ್ತಮ ಬೆಲೆ ಸಿಗುತ್ತಿತ್ತು. ಹಬ್ಬಗಳ ಸಮಯದಲ್ಲಿ ಆದಾಯ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಅಷ್ಟೇ ಅಲ್ಲ, ತಾವರೆ ಬೀಜ, ತಾವರೆ ಕಾಂಡ ಹಾಗೂ ಎಲೆಗಳಿಗೂ ಬೇಡಿಕೆ ಇತ್ತು. ಅವುಗಳಿಂದ ಹೆಚ್ಚುವರಿ ಆದಾಯ ಗಳಿಸಿದ. ನಂತರ ಕೆರೆಯಲ್ಲಿ ಮೀನು ಸಾಕಾಣಿಕೆಯನ್ನು ಕೂಡ ಆರಂಭಿಸಿದ. ಒಂದೇ ಕೆರೆಯಲ್ಲಿ 2 ರೀತಿಯ ಆದಾಯ ಬರತೊಡಗಿತು. ಒಮ್ಮೆ ಅವನನ್ನು ಹಾಸ್ಯ ಮಾಡಿದವರೇ ಈಗ ಅವನ ಬಳಿ ಬಂದು ಸಲಹೆ ಕೇಳತೊಡಗಿದರು. ರಮೇಶ್ ತನ್ನ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಂಡ. ಸೋಲು ಬಂದಾಗ ಕೆಲಸವನ್ನು ಬಿಡಬೇಡಿ, ಕೆಲಸ ಮಾಡುವ ವಿಧಾನವನ್ನು ಬದಲಿಸಿ ಎಂದು ಹೇಳುತ್ತಿದ್ದ. ಕೆಲ ವರ್ಷಗಳಲ್ಲಿ ಅವನು ಎಲ್ಲ ಸಾಲಗಳನ್ನು ತೀರಿಸಿದ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ. ಹೊಸ ಮನೆ ಕಟ್ಟಿಸಿದ. ಅವನ ಯಶಸ್ಸನ್ನು ಕಂಡು ಸುತ್ತಮುತ್ತಲಿನ ಅನೇಕ ರೈತರು ಸಹ ಹಾಲು ಕೆರೆಯನ್ನು ಸ್ವಚ್ಛಗೊಳಿಸಿ ತಾವರೆ ಕೃಷಿ ಆರಂಭಿಸಿದರು. ಆ ಹಳ್ಳಿ ತಾವರೆ ಹೂಗಳ ಉತ್ಪಾದನೆಗೆ ಪ್ರಸಿದ್ಧವಾಯಿತು. ರಮೇಶ್ನ ಕತೆ ಒಂದು ಸತ್ಯವನ್ನು ಸಾರಿತು. ಯಶಸ್ಸು ಹೊಸ ಅವಕಾಶಗಳನ್ನು ಗುರುತಿಸುವವರನ್ನು ಹುಡುಕಿಕೊಂಡೇ ಬರುತ್ತದೆ. ಸಮಸ್ಯೆಯಲ್ಲೇ ಅವಕಾಶವನ್ನು ಕಂಡುಹಿಡಿದರೆ ಸೋಲು ಗೆಲುವಿನ ಮೆಟ್ಟಲಾಗುತ್ತದೆ. ಸೋಲು ಅಂತ್ಯವಲ್ಲ, ಹೊಸ ಆರಂಭದ ಅವಕಾಶ. ಇತರರು ಹಾಳು ಎಂದುಕೊಂಡ ಜಾಗದಲ್ಲೂ ಅವಕಾಶ ಅಡಗಿರಬಹುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.